వినబడుతుంది కదా ప్రభు. ಹರೇ ಕೃಷ್ಣ. ಸೊ ಇವತ್ತಿನ ಭಾಗವತಂ ಕ್ಲಾಸ್ಗೆ ನಿಮ್ಗೆಲ್ಲರಿಗೂ ಹಾರ್ದಿಕ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಸೊ ಎಲ್ಲ ಜಪ ಲೀಡ್ ಮಾಡಿರೋರಿಗೆಲ್ಲ ತುಂಬಾ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ಸೊ ಪ್ರಭು, ನಮ್ಮ ಆಡಿಯೋ ವಿಡಿಯೋ ಎಲ್ಲ ಸರಿಯಾಗಿದೆಯಾ? ಸರಿಯಾಗಿದೆ ಮಾತಾಜಿ. ಥ್ಯಾಂಕ್ ಯು ಪ್ರಭು, ಥ್ಯಾಂಕ್ ಯು ಸೊ ಮಚ್. ಸೊ ನನಗೆ ಈ ಅವಕಾಶವನ್ನ ಕೊಟ್ಟು ನನ್ನನ್ನ ಹುರಿದುಂಬಿಸಿ ಭಾಗವತಂ ಈ ಒಂದು ಚರ್ಚೆಯನ್ನ ಮಾಡೋದಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ನನ್ನ ಹಿರಿಯ ವೈಷ್ಣವರಿಗೆ ಅವರ ಪಾದಾರವಿಂದಗಳಲ್ಲಿ ನನ್ನ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಮತ್ತೆ ಪ್ರಾರ್ಥನೆಯಿಂದ ಮಾತ್ರ ಈ ಕ್ಲಾಸ್ನ ನಾನು ತಗೊಳ್ಳೋದಕ್ಕೆ ಸಾಧ್ಯ ಅಂತ ಭಾವಿಸಿ ನಿಮ್ಮೆಲ್ಲರ ಪಾದಾರವಿಂದಗಳಿಗೆ ನನ್ನ ವಂದನೆಗಳನ್ನ ಸ್ವೀಕಾರ ಮಾಡಿ ಅಂತ ಕೇಳ್ಕೊಳ್ತೇನೆ. ಹರೇ ಕೃಷ್ಣ. ಸೊ ಇವತ್ತು ನಿಮಗೆ ಕೊಟ್ಟಿರೋಂಥ ಶ್ಲೋಕ 1ನೇ ಸ್ಕಂದ ಅಧ್ಯಾಯ 10 ಶ್ಲೋಕ 5. ಸೊ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ. ನಾರಾಯಣ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವಿಂ ಸರಸ್ವತಿಂ ವ್ಯಾಸಂ ತಥೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಹರೇ ಕೃಷ್ಣ. ಚಾಪ್ಟರ್ 1, ಕ್ಯಾಂಟೋ 1, ಚಾಪ್ಟರ್ 10, ಶ್ಲೋಕ 5. 1, 10, 5. ನದ್ಯಃ ಸಮುದ್ರಾಗಿರಯಃ ಸ ವನಸ್ಪತಿಭಿರುದಃ ಫಲಂ ತ್ಯೋಷಧಯಃ ಸರ್ವಾಃ ಕಾಮಮನ್ಋತು ತಸ್ಯ ವೈ. ನದ್ಯಃ ಸಮುದ್ರಾಗಿರಯಃ ಸ ವನಸ್ಪತಿಭಿರುದಃ ಫಲಂ ತ್ಯೋಷಧಯಃ ಸರ್ವಾಃ ಕಾಮಮನ್ಋತು ತಸ್ಯ ವೈ. ಅನುವಾದ: ನದಿಗಳು, ಸಮುದ್ರಗಳು, ಪರ್ವತಗಳು, ಬೆಟ್ಟಗಳು, ಕಾಡುಗಳು, ಬಳ್ಳಿಗಳು, ಫಲ ಬಿಡುವ ಔಷಧಿ ಸಸ್ಯಗಳು ಎಲ್ಲ ಋತುಗಳಲ್ಲಿ ರಾಜನಿಗೆ ತಮ್ಮ ಕರಭಾಗವನ್ನು ಸಮೃದ್ಧವಾಗಿ ಸಲ್ಲಿಸುತ್ತಿದ್ದವು. ಅನುವಾದ ಮತ್ತು ಭಾವಾರ್ಥ ಕೊಟ್ಟಂತ ಶ್ರೀಲ ಪ್ರಭುಪಾದಕ್ಕೆ ಜಯವಾಗಲಿ. ಜಯ ಶ್ರೀಲ ಪ್ರಭುಪಾದ. ಭಾವಾರ್ಥ: ಮಹಾರಾಜ ಯುಧಿಷ್ಠಿರನು ಅಚ್ಯುತ ಪ್ರಭುವಾದ ಅಜಿತನ ರಕ್ಷಣೆಗೆ ಒಳಪಟ್ಟಿದ್ದರಿಂದ ಮೇಲೆ ಹೇಳಿದ ಭಗವಂತನ ಆಸ್ತಿಗಳಾದ ನದಿ, ಸಾಗರ, ಪರ್ವತ, ಕಾಡು ಮುಂತಾದವುಗಳೆಲ್ಲ ಪ್ರಸನ್ನವಾಗಿದ್ದವು. ರಾಜನಿಗೆ ಅವು ತಮ್ಮ ತಮ್ಮ ಕರಭಾಗವನ್ನು ಒದಗಿಸುತ್ತಿದ್ದವು. ಸರ್ವಶ್ರೇಷ್ಠನಾದ ಭಗವಂತನ ರಕ್ಷಣೆಯಡಿ ಆಶ್ರಯ ಪಡೆಯುವುದೇ ಈ ಯಶಸ್ಸಿನ ಗುಟ್ಟು. ಅವನ ಅನುಮೋದನೆ ಇಲ್ಲದೆ ಯಾವುದೂ ಸಾಧ್ಯವಾಗಲಾರದು. ಉಪಕರಣ ಮತ್ತು ಯಂತ್ರ ಸಾಮಗ್ರಿಗಳನ್ನಾಧರಿಸಿ ನಮ್ಮ ಸ್ವಪ್ರಯತ್ನದಿಂದ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸುವುದೇ ಎಲ್ಲವೂ ಅಲ್ಲ. ಸರ್ವಶ್ರೇಷ್ಠನಾದ ಭಗವಂತನ ಅನುಮೋದನೆ ಇರಲೇಬೇಕು. ಹಾಗಿಲ್ಲದಿದ್ದಲ್ಲಿ ಉಪಕರಣಗಳ ಎಲ್ಲ ವ್ಯವಸ್ಥೆ ಇದ್ದು ಎಲ್ಲವೂ ಯಶಸ್ವಿಯಾಗುವವು. ಪರಮ ದೈವನೇ ಯಶಸ್ಸಿನ ಅಂತಿಮ ಕಾರಣ. ಜನಸಮೂಹದ ಕಲ್ಯಾಣವನ್ನು ಸಾಧಿಸಲು ರಾಜನು ಸರ್ವಶ್ರೇಷ್ಠ ಭಗವಂತನ ನಿಯೋಗಿಯಾಗಿದ್ದಾನೆ ಎಂಬುದನ್ನು ಮಹಾರಾಜ ಯುಧಿಷ್ಠಿರನಂತಹ ರಾಜರು ತುಂಬಾ ಚೆನ್ನಾಗಿ ತಿಳಿದಿದ್ದರು. ವಾಸ್ತವಿಕವಾಗಿ ರಾಷ್ಟ್ರವು ಸರ್ವಶ್ರೇಷ್ಠ ಭಗವಂತನಿಗೆ ಸೇರಿರುತ್ತದೆ. ನದಿಗಳು, ಸಮುದ್ರಗಳು, ಕಾಡುಗಳು, ಪರ್ವತಗಳು, ಔಷಧಿ ಸಸ್ಯಗಳು ಮೊದಲಾದವೆಲ್ಲ ಮನುಷ್ಯನ ಸೃಷ್ಟಿಯಲ್ಲ. ಅವುಗಳೆಲ್ಲ ಸರ್ವಶ್ರೇಷ್ಠ ಭಗವಂತನ ಸೃಷ್ಟಿಯಾಗಿವೆ. ಭಗವಂತನ ಸೇವೆಗಾಗಿ ಭಗವಂತನ ಆಸ್ತಿಯನ್ನು ಉಪಯೋಗಿಸಿಕೊಳ್ಳಲು ಜೀವಿಗೆ ಅವಕಾಶ ಮಾಡಿಕೊಡಲಾಗಿದೆ. ಎಲ್ಲವೂ ಜನರಿಗಾಗಿ ಇದೆ. ಆದ್ದರಿಂದ ಸರಕಾರ ಇರುವುದು ಜನರಿಗಾಗಿ ಮತ್ತು ಜನರಿಂದ ಎಂಬುದು ಇಂದಿನ ಘೋಷಣೆಯಾಗಿದೆ. ಆದರೆ ವರ್ತಮಾನದ ಸಂದರ್ಭದಲ್ಲಿ ದೈವಿಕ ಸರ್ವಸಾಮ್ಯವಾದದ ವಿಚಾರ ಸರಣಿಯ ಮೇಲೆ, ಅಂದರೆ ದೈವ ಪ್ರಜ್ಞೆಯ ಮತ್ತು ಮಾನವ ಜೀವನದ ಪರಿಪೂರ್ಣತೆಯ ಆಧಾರದ ಮೇಲೆ ಹೊಸ ಮಾನವ ಜನಾಂಗವನ್ನು ಸಿದ್ಧಗೊಳಿಸಬೇಕು. ಇದಕ್ಕೆ ಜಗತ್ತು ಮತ್ತೆ ಮಹಾರಾಜ ಯುಧಿಷ್ಠಿರ ಅಥವಾ ಪರೀಕ್ಷಿತರಂತಹ ರಾಜರ ಹೆಜ್ಜೆಗಳನ್ನು ಅನುಸರಿಸಬೇಕು. ಭಗವಂತನ ಸಂಕಲ್ಪದ ಮೇರೆಗೆ ಇಲ್ಲಿ ಎಲ್ಲವೂ ಸಾಕಷ್ಟಿದೆ. ಮನುಷ್ಯರ ಮಧ್ಯೆ, ಪ್ರಾಣಿ ಮನುಷ್ಯರ ಮಧ್ಯೆ ಅಥವಾ ಪ್ರಾಣಿ ಮನುಷ್ಯ ನಿಸರ್ಗದ ಮಧ್ಯೆ ವೈರಭಾವ ಬೆಳೆಯಗೊಡದೆ ನೆಮ್ಮದಿಯಿಂದ
ಬದುಕಲು ಆ ವಸ್ತುಗಳನ್ನು ನಾವು ಯುಕ್ತವಾದ ರೀತಿಯಲ್ಲಿ ಉಪಯೋಗಿಸಬಹುದಾಗಿದೆ. ಎಲ್ಲೆಡೆ ಭಗವಂತನ ನಿಯಂತ್ರಣವಿದೆ. ಭಗವಂತನು ಪ್ರಸನ್ನನಾದರೆ ನಿಸರ್ಗದ ಪ್ರತಿಯೊಂದು ಭಾಗವೂ ಪ್ರಸನ್ನವಾಗುವುದು. ಭೂಮಿಯನ್ನು ಫಲವತ್ತಾಗಿಸಲು ನದಿಗಳು ತುಂಬಿ ಹರಿಯುವುವು. ಸಮುದ್ರಗಳು ಖನಿಜ, ಮುತ್ತು, ರತ್ನಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಒದಗಿಸುವವು. ಕಾಡು ಸಾಕಷ್ಟು ಕಟ್ಟಿಗೆಯ ಔಷಧ ತರಕಾರಿಗಳನ್ನು ಒದಗಿಸುವುದು. ಋತು ಬದಲಾವಣೆ ಹಣ್ಣು ಹೂಗಳನ್ನು ಸಮೃದ್ಧ ಪ್ರಮಾಣದಲ್ಲಿ ಉತ್ಪಾದಿಸಲು ಪರಿಣಾಮಕಾರಿಯಾಗಿ ಸಹಾಯ ಮಾಡುವುದು. ಕಾರ್ಖಾನೆ ಮತ್ತು ಉಪಕರಣಗಳನ್ನು ಅವಲಂಬಿಸಿ ಬದುಕುವ ಕೃತಕ ವಿಧಾನ ಕೋಟ್ಯಾಂತರ ಜನರಲ್ಲಿ ಎಲ್ಲೋ ಕೆಲವರಿಗೆ ಹುಸು ಸೌಖ್ಯವನ್ನು ಕೊಡಬಹುದು. ಜನಸಮೂಹದ ಶಕ್ತಿಯು ಕೈಗಾರಿಕಾ ಉತ್ಪಾದನೆಯಲ್ಲಿ ತೊಡಗಿರುವುದರಿಂದ ನೈಸರ್ಗಿಕ ಉತ್ಪಾದನೆಗೆ ತಡೆಯುಂಟಾಗಿದೆ. ಅದಕ್ಕಾಗಿಯೇ ಜನಸಮೂಹ ಅಸಂತುಷ್ಟವಾಗಿದೆ. ಜನಸಮೂಹ ಯುಕ್ತ ರೀತಿಯಲ್ಲಿ ಸುಸಕ್ಷಿತವಾಗುತ್ತಿಲ್ಲ. ಬದಲಾಗಿ ನೈಸರ್ಗಿಕ ಆಪದ್ಧನವನ್ನು ಶೋಷಿಸುವ ಸ್ವಾರ್ಥ ಶ್ರದ್ಧೆಯುಳ್ಳವರ ಹೆಜ್ಜೆಗಳನ್ನು ಅನುಸರಿಸುತ್ತಿದೆ. ಆದ್ದರಿಂದ ವ್ಯಕ್ತಿಯ ಮಧ್ಯೆ ರಾಷ್ಟ್ರದ ಮಧ್ಯೆ ತೀವ್ರ ಪೈಪೋಟಿ ನಡೆದಿದೆ. ಅಲ್ಲಿ ಭಗವಂತನ ತರಬೇತಿ ಪಡೆದ ಯೋಗಿಯ ನಿಯಂತ್ರಣವಿಲ್ಲ. ಇಲ್ಲಿಗೆ ಹೋಲಿಸಿಕೊಂಡು ಆಧುನಿಕ ನಾಗರಿಕತೆಯ ಕುಂದುಕೊರತೆಗಳನ್ನು ನಾವು ಇಣುಕಿ ನೋಡಬೇಕು. ಮನುಷ್ಯನನ್ನು ಶುದ್ಧಿಗೊಳಿಸಲು ಮತ್ತು ಕಾಲ ದೋಷವನ್ನು ತೊಡೆದುಹಾಕಲು ಮಹಾರಾಜ ಯುಧಿಷ್ಠಿರನ ಹೆಜ್ಜೆಗಳನ್ನು ಅನುಸರಿಸಬೇಕು. ಹರೇ ಕೃಷ್ಣ. ಓಂ ಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತಿ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮಸ್ತುತೆ ತಪ್ತ ಕಾಂಚನ ಗೌರಂಗಿ ರಾಧೆ ವೃಂದಾವನೇಶ್ವರ ಋಷಭಾನುಸುತೆ ಪ್ರಣಮಾಮಿ ಹರಿ ಪ್ರಿಯ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಶ್ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಣೆ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಜಯಪತಾಕ ಸ್ವಾಮಿನಿತಿ ನಾಮಿನೇ ನಮೋ ಆಚಾರ್ಯ ಪಾದಾಯ ನಿತ್ತಾಯ ಕೃಪಪ್ರದಾಯ ಗೌರಕಥ ದಾಮದಾಯ ನಗರ ಗ್ರಾಮತಾರೆ ಹರೇ ಕೃಷ್ಣ. ಓಕೆ, ಸೊ ಅನುವಾದ ಇನ್ನೊಂದ್ಸಲ ಓದೋಣ. ನದಿಗಳು, ಸಮುದ್ರಗಳು, ಪರ್ವತಗಳು, ಬೆಟ್ಟಗಳು, ಕಾಡುಗಳು, ಬಳ್ಳಿಗಳು, ಫಲ ಬಿಡುವ ಔಷಧಿ ಸಸ್ಯಗಳು ಎಲ್ಲ ಋತುಗಳಲ್ಲಿ ರಾಜನಿಗೆ ತಮ್ಮ ಕರಭಾಗವನ್ನು ಸಮೃದ್ಧವಾಗಿ ಸಲ್ಲಿಸುತ್ತಿದ್ದವು. ಆದ್ರೆ ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಮಹಾರಾಜ ಯುಧಿಷ್ಠಿರನು ಅಚ್ಯುತ ಪ್ರಭುವಾದ ಅಜಿತನ ರಕ್ಷಣೆಗೆ ಒಳಪಟ್ಟಿದ್ದರಿಂದ ಮೇಲೆ ಹೇಳಿದ ಭಗವಂತನ ಎಲ್ಲ ಆಸ್ತಿಗಳಾದ ನದಿ, ಸಾಗರ, ಪರ್ವತ, ಕಾಡು ಮುಂತಾದವುಗಳೆಲ್ಲ ಪ್ರಸನ್ನವಾಗಿದ್ದವು. ಹರೇ ಕೃಷ್ಣ. ಸೊ ಒಂದೇ ಪಾಯಿಂಟ್, ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಸರ್ವಶ್ರೇಷ್ಠನಾದ ಭಗವಂತನ ರಕ್ಷಣೆಯಡಿ ಯಾರು ಆಶ್ರಯ ಪಡೆಯುವರೋ ಅವರಿಗೆ ಪ್ರಕೃತಿ ತುಂಬಾ ಅನುಕೂಲವಾಗಿರುತ್ತೆ. ಇದೇ ಯಶಸ್ಸಿನ ಗುಟ್ಟು ಅಂತ ಹೇಳ್ಬಿಟ್ಟು ನಮ್ಗೆ ಪ್ರಭುಪಾದರು ಹೇಳಿದ್ದಾರೆ. ಸೊ ಯಾವಾಗ್ಲೂ ನಾವು ಸರ್ವಶ್ರೇಷ್ಠ ಭಗವಂತನ ರಕ್ಷಣೆಯಡಿ ಇರಬೇಕು. ಈ ರಕ್ಷಣೆ ನಮ್ಗೆ ಬೇಕು ಅಲ್ವಾ. ಮಕ್ಕಳಿಗೆ ತಂದೆ ತಾಯಿ ರಕ್ಷಣೆ ಇರುತ್ತೆ ಅಲ್ವಾ. ಮತ್ತೆ ಶಿಕ್ಷಕರ ರಕ್ಷಣೆ ವಿದ್ಯಾರ್ಥಿಗಳಿಗಿರುತ್ತೆ. ಪ್ರಜೆಗಳ ರಕ್ಷಣೆ ಯಾರಿಂದ ಇರುತ್ತೆ? ನಮ್ಮ ರಾಜಕಾರಣಿಗಳಿಂದ ಅಥವಾ ರಾಜ್ಯವನ್ನ ಆಡಳಿತ ಮಾಡಂತ ರಾಜರ ಕೈಯಲ್ಲಿ ಇರುತ್ತೆ. ಸೊ ಹೀಗೆ ನಾವು ಸಂತೋಷವಾಗಿರ್ಬೇಕಂತ ಹೇಳಿದ್ರೆ ಏನ್ ಮಾಡ್ಬೇಕು? ಭಗವಂತನ ರಕ್ಷಣೆಯಡಿ ಇರ್ಬೇಕು. ಅದಕ್ಕೆ ಏನ್ ಹೇಳ್ತಾರೆ? ಸಮಾಶ್ರಿತಾಯೇ ಪದ ಪಲ್ಲವ ಪ್ಲವಂ ಮಹತ್ ಪದಂ ಪುಣ್ಯ ಯಶೋ ಮುರಾರಿ ಭವಾಂಬುಧೀರ್ವತ್ಸ ಪದಂ ಪರಂ ಪದಂ 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 ಯದ್ವಿಪದಂ ನ ತೇಷಾಂ. ಸೊ ಆಶ್ರಯ ಎಲ್ಲಿ ಪಡಿಬೇಕು? ಭಗವಂತನಲ್ಲಿ ಪಡಿಬೇಕು. ಸೊ ಭಗವಂತನಲ್ಲಿ ಆಶ್ರಯ ಪಡೆದ್ರೆ ಏನಾಗುತ್ತೆ? ಇಂಥ ದೊಡ್ಡ ಮಹಾ ವಿಪತ್ತುಗಳಿದ್ರು ಕೂಡ ಅದು ಸಮುದ್ರದಷ್ಟಿರಬಹುದು, ಆದ್ರೆ ಏನಾಗುತ್ತೆ? ಒಂದು ಹಸು ಅಲ್ಲ, ಹಸುವಿನ ಮರಿಯಾದಂತ ಕರು ಹೆಜ್ಜೆ ಇಟ್ರೆ ಆ ಹೆಜ್ಜೆ ಗುರುತಲ್ಲಿ ಎಷ್ಟು ನೀರು, ಸಮುದ್ರದ ನೀರು ಇರ್ಲಿಕ್ಕೆ ಸಾಧ್ಯ? ಅದನ್ನ ದಾಟಕ್ಕೆ ನಮ್ಗೆ ಯಾರಿಗಾದ್ರೂ ಕಷ್ಟ ಆಗತ್ತಾ? ಅಸಲಿಗೆ ಗೊತ್ತಾಗತ್ತ ನಾವ್ ಅದನ್ನ ದಾಟಿತೀವಿ ಅಂತ ನೀರನ್ನ. ಸೊ ಭಗವಂತನ ಆಶ್ರಯದಲ್ಲಿದ್ದವರಿಗೆ ಈ ಕರುವಿನ ಹೆಜ್ಜೆ ಗುರುತಲ್ಲಿರೋಂತ ನೀರನ್ನ ಹೇಗೆ ದಾಟೋದಕ್ಕೆ ಎಷ್ಟು ಸುಲಭವಾಗಿರುತ್ತೋ ಹಾಗೆ ನಾವು ಈ ಜೀವನದ ಸಮುದ್ರದಂತಹ ಈ ಸಾಗರವನ್ನ ದಾಟೋದಕ್ಕೂ ಅಷ್ಟೇ ಸುಲಭ ಆಗೋಗ್ಬಿಡುತ್ತೆ. ಆದ್ರೆ ಒಂದೇನು ಆಶ್ರಯ ಪಡಿಬೇಕು ನಾವು ಭಗವಂತನಲ್ಲಿ ಅಲ್ವಾ. ಸೊ ಏನಕ್ಕೆ ಆಶ್ರಯ ಪಡಿಬೇಕು? ಭಗವಂತನ ಸೃಷ್ಟಿ ಎಲ್ಲಾ ಕಡೆ ನಾವು ನೋಡ್ಬೋದು
ಅಲ್ವಾ? ಸೊ ನಮ್ಮ ಭಗವದ್ಗೀತೆ ತಗೊಂಡ್ರು ಕೂಡ ನಾವಲ್ಲಿ ಪ್ರಕೃತಿ ಬಗ್ಗೆನೇ ನೋಡ್ತೀವಿ. ಇಲ್ಲೂ ಪ್ರಕೃತಿ ಬಗ್ಗೆನೇ ಭಗವಂತ ಹೇಳ್ತಾ ಇದ್ದಾರೆ ಅಲ್ವಾ? ಸೊ ಪೂರ್ತಿ ಭಗವದ್ಗೀತೆ ಎಂದ್ರ ಬಗ್ಗೆ ನಾವು ಕಲಿತೀವಿ? ಒಂದು ನಾವು ಕಲಿಯೋದು ಒಂದು ಆತ್ಮದ ಬಗ್ಗೆ, ಎರಡನೇದು ಪರಮಾತ್ಮನ ಬಗ್ಗೆ, ಆತ್ಮ ಪರಮಾತ್ಮ, ಆಮೇಲೆ ಕಡೆಗೆ ಪ್ರಕೃತಿ ಬಗ್ಗೆ. ಹೀಗೇನೆ 6 ಅಂತ 18 ಚಾಪ್ಟರ್ಸ್ ನಾವು ಕಲಿತೀವಿ. ಸೊ ಕಡೆಯ 6 ಚಾಪ್ಟರ್ಸ್ ಏನಕ್ಕೆ ಇಟ್ಬಿಟ್ಟಿದ್ದಾರೆ? ಪ್ರಕೃತಿ ಬಗ್ಗೆ ಇಟ್ಬಿಟ್ಟಿದ್ದಾರೆ ಅಲ್ವಾ? ಸೊ ಪ್ರಕೃತಿ ಅನ್ನೋದು ತುಂಬಾ ತುಂಬಾ ಮುಖ್ಯ. ಭಗವಂತ ನಮಗೆ ಪ್ರಕೃತಿಯಲ್ಲಿ ಬೇಕಾಗಿದ್ದ ಎಲ್ಲವನ್ನ ಕೊಟ್ಬಿಟ್ಟಿದ್ದಾನೆ. ಅದಕ್ಕೆ ಭಗವಂತ ಏನ್ ಹೇಳ್ತಾನೆ, ಈ ನನಗೆ ಏನು ಸಪರೇಟ್ ಆಗಿ ಏನು ಕೊಡ್ಬೇಕಾಗಿಲ್ಲ. ಏನ್ ಕೊಡ್ಬೋದು ನೀನು? ಪತ್ರಂ ಪುಷ್ಪಂ ಫಲಂ ತೋಯಂ, ಅದನ್ನೇ ಹೇಳ್ಬಿಟ್ಟಿದ್ದಾರೆ. ಆದ್ರೆ ಭಕ್ತಿಯಿಂದ ಕೊಡು ಅದನ್ನ ಅಂತ. ಸೊ ತಾನೇ ಕೊಟ್ಟಿರೋದನ್ನ ತನಗೆ ಕೊಡೋದಿಕ್ಕೆ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ ಅಷ್ಟೇ. ಸೊ ತಾನು ಕೊಟ್ಟಿರೋಂತ ಈ ಎಲ್ಲ ಸಂಪತ್ತುಗಳು ಏನಿದೆ, ನದಿಗಳಿರ್ಬಹುದು, ಕಾಡುಗಳಿರ್ಬಹುದು, ಸಾಗರಗಳು, ಪರ್ವತಗಳು, ಸೊ ಇವೆಲ್ಲ ಕೂಡ ಏನ್ ಮಾಡತ್ತೆ? ನಮ್ಗೆಲ್ಲರಿಗೂ ಸಹಾಯ ಮಾಡತ್ತೆ ಅಲ್ವಾ? ಸೊ ಪ್ರಭುಪಾದರು ಕೂಡ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಈ ಪ್ರಕೃತಿಯಲ್ಲಿರೋದು ಪ್ರತಿಯೊಂದು ಕೂಡ ಭಗವಂತನ ಒಂದು ಸೃಷ್ಟಿ. ಆದ್ರೆ ಇದು ಏನಕ್ಕೆ ಕೊಟ್ಟಿದ್ದಾರೆ ನಮ್ಗೆ? ಸೊ ಭಗವಂತನ ಸೇವೆ ಮಾಡೋದಕ್ಕೆ ಕೊಟ್ಟಿದ್ದಾರೆ. ನಾವೊಂದು ಆಫೀಸಲ್ಲಿ ಕೆಲಸ ಮಾಡ್ತಾ ಇದೀವಿ ಅಂತ ಅನ್ಕೊಳ್ಳಿ, ನಮ್ಗೊಂದು ಸಪರೇಟ್ ಆಗಿ ಒಂದು ಟೇಬಲ್ ಕೊಡ್ತಾರ, ಕಂಪ್ಯೂಟರ್ ಕೊಡ್ತಾರ, ಸೊ ಲೈಟಿಂಗ್ಸ್ ಕೊಟ್ಟಿರ್ತಾರ, ಚೇರ್ಸ್ ಎಲ್ಲ ಕುತ್ಕೊಳ್ಳೋದಕ್ಕೆ ಎಲ್ಲ ಎಲ್ಲ ಬೇಕಾಗಿರಂತ ವ್ಯವಸ್ಥೆಯನ್ನು ಮಾಡಿರ್ತಾರ. ಆದ್ರೆ ಏನಕ್ ಮಾಡ್ತಾರೆ? ಅವರಿಗೆ ಸೇವೆ ಮಾಡೋದಿಕ್ಕೆ, ಹೌದಾ? ಸೊ ಹಾಗಾಗಿ ನಾವು ಅವ್ರಿಗೆ ಕೆಲಸ ಮಾಡ್ತೀವಿ. ಸೊ ನಾವು ಅವ್ರಿಗೆ ಕೆಲಸ ಮಾಡ್ಬೇಕಂದ್ರೆ ಇಷ್ಟೊಂದು ನಮ್ಗೆ ಅನುಕೂಲಗಳನ್ನ ಮಾಡಿಕೊಡ್ತಾರೆ. ಹಾಗೆಯೇ ಇಲ್ಲಿ ಭಗವಂತ ಕೂಡ ಪ್ರಕೃತಿ ಮೂಲಕ ನಮ್ಗೆ ಎಲ್ಲಾ ರೀತಿಯ ಅನುಕೂಲಗಳನ್ನ ಮಾಡಿಕೊಡ್ತಾ ಇದ್ದಾರೆ. ನಮಗೆ ಬೇಕಾದಂತ ಶುದ್ಧ ಗಾಳಿ, ನಮಗೆ ಬೇಕಾದಂತ ಶುದ್ಧ ನೀರು, ನಮಗೆ ಬೇಕಾದಂತ ಹಣ್ಣುಗಳು, ತರಕಾರಿಗಳು ಅಲ್ವಾ? ಸೊ ಪ್ರತಿಯೊಂದನ್ನು ಕೂಡ ಭಗವಂತ ನಮ್ಗೆ ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಗಿಡಮೂಲಿಕೆಗಳನ್ನ, ಔಷಧಿ ಸಸ್ಯಗಳನ್ನ ಪ್ರತಿಯೊಂದನ್ನ ನಮ್ಗೆ ಕೊಡ್ತಾ ಇದ್ದಾರೆ. ಇಷ್ಟನ್ನೆಲ್ಲ ಕೊಡ್ತಾ ಇರೋದು ಏನಕ್ಕೆ ಅಂತ ಹೇಳಿದ್ರೆ ಭಗವಂತನ ಸೇವೆಯಲ್ಲಿ ಅದನ್ನು ಉಪಯೋಗಿಸ್ಕೊಳ್ಬೇಕು ಅಂತ. ಸೊ ಈ ವಿಚಾರ ಬಂದಾಗ ನನಗೆ ನಿನ್ನೆ ನಿನ್ನೆ ನಮ್ಮ ದೇವಸ್ಥಾನದಲ್ಲಿ ನಡೆದಿರುವಂತಹ ಆ ಪ್ರೋಗ್ರಾಮೇ ಇನ್ನ ತಲೆನಲ್ಲಿ ಓಡ್ತಾನೆ ಇದೆ ನಮ್ಗೆಲ್ಲ. ಸೊ ಪ್ರಕೃತಿನಲ್ಲಿರಂತದ್ದೇನು? ನೀರು, ಗಾಳಿ, ಬೆಳಕು ಅಲ್ವಾ? ಸೊ ಅದಾದ್ಮೇಲೆ ಏನು? ಹೂಗಳು, ಗಿಡಗಳು, ಇವುಗಳನ್ನೇ ತಾನೇ ನಾವು ನೋಡ್ತೀವಿ. ಪ್ರಕೃತಿ ಪೂರ್ತಿಯಾಗಿ ನೋಡೋದಿದ್ದನ್ನೇ. ಸೊ ಹೇಗೆ ಉಪಯೋಗಿಸ್ತಾ ಇದ್ರು ನಿನ್ನೆ ನಾವು ನೋಡಿದ್ವಿ. ಪಲ್ಲಕ್ಕಿ ಇಟ್ಕೊಂಡು ಹೋಗುವಾಗ ಎಂತ ಡೆಕೋರೇಷನ್ಸ್ ಇತ್ತು, ಎಲ್ಲರೂ ನೋಡಿದ್ರಲ್ಲ, ಎಲ್ಲರೂ ಆನಂದಿಸಿರ್ತೀರಲ್ವಾ? ಸೊ ಈ ಹೂಗಳೆಲ್ಲಿಂದ ಬಂತು? ಪ್ರಕೃತಿಯಿಂದ ಬಂತು. ಪ್ರಕೃತಿಯಿಂದ ಬಂದಿರೋ ಹೂಗಳನ್ನ ನಾವು ತಗೊಂಡ್ ಬಂದು ಪ್ರಕೃತಿಯಿಂದ ಕೊಟ್ಟಂತ ಆ ಒಂದು ನಮಗೆ ಕೊಟ್ಟಂತ ಈ ವಸ್ತುಗಳಿಂದ ನಾವು ಭಗವಂತನಿಗೆ ಅಲಂಕಾರವನ್ನ ಮಾಡ್ತಾ ಇದ್ದೀವಿ. ಸೊ ಪ್ರಕೃತಿಯಲ್ಲಿ ಇದ್ದಂತಹ ವಸ್ತುಗಳನ್ನೇ, ಹೂಗಳನ್ನ, ಬಳ್ಳಿಗಳನ್ನ, ಇದನ್ನ ಉಪಯೋಗಿಸಿ ಭಗವಂತನಿಗೆ ನನ್ನ ಅಲಂಕಾರ ಕೂಡ ಹಾಗೆ ಇತ್ತು ಅಲ್ವಾ? ಸೊ ಈ ಪಲ್ಲಕ್ಕಿನಾಗ್ಲಿ, ಈ ಭಗವಂತನಾಗ್ಲಿ ಹೇಗೆ ಅಲಂಕಾರ ಮಾಡಿದ್ರು? ಪ್ರಕೃತಿಯಲ್ಲಿ ಬಂದಿರುವಂತಹ ಈ ಹೂಗಳನ್ನು ಉಪಯೋಗಿಸಿ ಮಾಡಿದ್ರು, ಹೌದಾ? ಕಡೆಗೆ ಪಲ್ಲಕ್ಕಿನ ಹೊತ್ಕೊಂಡು ಹೋಗ್ಬೇಕಂದ್ರೆ ಶಕ್ತಿ ಬೇಕಲ್ಲ. ಸೊ ಶಕ್ತಿ ಯಾರು ಕೊಟ್ರು? ಭಗವಂತನಿಂದಾನೇ ಬಂದಿರೋದು. ಸೊ ಬುದ್ಧಿ ಯಾರು ಕೊಟ್ರು? ಭಗವಂತನಿಂದಾನೇ ಬಂದಿರೋದು. ಕಡೆಗೆ ಪಲ್ಲಕ್ಕಿ ಎಲ್ಲ ಸುತ್ತಿ ಹೋಗ್ಬಿಟ್ಟು ಬಂದ್ಬಿಟ್ಮೇಲೆ ನಾವು ಹೋಗ್ತಾ ಇರುವಾಗ ಭೋಗವನ್ನ ಇಟ್ವಲ್ಲ, ಅದೆಲ್ಲಿಂದ ಬಂತು? ಆ ತರಕಾರಿಗಳು ಎಲ್ಲ ಕೂಡ ಭಗವಂತನಿಂದಾನೇ ಬಂದಿರೋದು. ಪ್ರಕೃತಿ ಮೂಲಕ ನಮಗೆ ಕೊಟ್ಟಿರೋಂಥದ್ದು. ಕಡೆಗೆ ಎಲ್ಲ ಮುಗಿದ್ಮೇಲೆ ಆ ಪಲ್ಲಕ್ಕಿನ ತಗೊಂಡೋಗಿ ಅಲ್ಲಿ ಇಟ್ರು. ಅವಾಗ ಏನಾಯ್ತು? ಸೊ ಕಾರಂಜಿನ ನಾವು ನೋಡೋದ್ವಾ ಹೇಗೆ? ಭಗವಂತನ ಮೇಲೆ ಎಷ್ಟು ಚೆನ್ನಾಗಿ ನೀರಿನ ಒಂದು ವ್ಯವಸ್ಥೆಯನ್ನ ಮಾಡಿದ್ರು. ಸೊ ನೀರಲ್ಲಿ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ರು. ಗಿರಿಧಾರಿ ಆಗಿರ್ಲಿ, ನರಸಿಂಹ ಆಗಿರ್ಲಿ ಅಲ್ವಾ? ಸೊ ಈ ನೀರಲ್ಲಿ ಯಾರು ಕೊಟ್ಟಿರೋದು? ಭಗವಂತ ಕೊಟ್ಟಿರೋದು. ಇಲ್ಲಿ ನಮ್ದು ಇನ್ನೇನಿದೆ? ನಾವು ನಾವು ಸೃಷ್ಟಿ ಮಾಡಿರೋಂಥದ್ದು ಏನಿದೆ? ಎಲ್ಲ ಭಗವಂತ ಕೊಟ್ಟಿರೋದು. ಹೂಗಳು ಭಗವಂತ ಕೊಟ್ಟಿದ್ದಾರೆ, ಹಣ್ಣುಗಳು ಭಗವಂತ ಕೊಟ್ಟಿದ್ದಾರೆ, ತರಕಾರಿಗಳು ಭಗವಂತ ಕೊಟ್ಟಿದ್ದಾರೆ, ನೀರನ್ನ ಭಗವಂತ ಕೊಟ್ಟಿದ್ದಾರೆ, ಒಳ್ಳೆ ಪ್ರದೇಶವನ್ನ ಭಗವಂತ ಕೊಟ್ಟಿದ್ದಾರೆ. ಸೊ ಇಷ್ಟೆಲ್ಲ ಭಗವಂತ ಕೊಟ್ಟಿರೋದನ್ನ ಭಗವಂತನಿಗೆ ನೆನ್ನೆ ನಾವು ಉಪಯೋಗಿಸ್ತಾ ಇದ್ವಿ. ಆದ್ರೆ ಭಗವಂತ ಕೊಟ್ಟಿರೋದನ್ನ ಭಗವಂತನಿಗೆ ಉಪಯೋಗಿಸ್ತಾ ಯಾರು ಖುಷಿ ಪಟ್ಟಿದ್ದು? ಭಗವಂತನ ನಾವು ತುಂಬಾ ತುಂಬಾ ಖುಷಿ ಪಟ್ವಿ ಅಲ್ವಾ? ಸೊ ನಾವು ಸೇವೆಗಳಲ್ಲಿ ಭಾಗವಹಿಸಿದ್ವಿ. ಸೊ ಅದ್ರ ಖುಷಿ ನಮ್ಗೇನೆ. ಅದಾದ್ಮೇಲೆ ಎಲ್ಲಾ ಪ್ರೋಗ್ರಾಮ್ಸ್ ನ ನೋಡಿದ್ವಿ, ಆನಂದಿಸಿದ್ವಿ. ಹೇಗೆ ಕೃಷ್ಣನ ಎಲ್ಲ ಹಾಡುಗಳನ್ನ, ನರಸಿಂಹನ ಎಲ್ಲ ಹಾಡುಗಳನ್ನ ನೃತ್ಯದ ಮೂಲಕ, ನಾಟಕಗಳ ಮೂಲಕ ಎಲ್ಲ ಮಾಡ್ತಾ ಇದ್ರು. ಅದನ್ನ ಆನಂದಿಸಿದ್ವಿ ನಾವು. ಕಡೆಗೆ ಭಗವಂತನ ಅಲಂಕಾರವನ್ನ ನೋಡಿ ಆನಂದಿಸಿದ್ವಿ. ಭಗವಂತನ ಗುಣಗಾನಗಳನ್ನ ಕೇಳಿ ನಾವು ಆನಂದಿಸಿದ್ವಿ. ಎಷ್ಟು ಹಾಡುಗಳನ್ನ ಹಾಡಿದ್ರಲ್ಲ, ಅಷ್ಟು ಹಾಡುಗಳನ್ನ ನಾವು ಆನಂದ ಪಟ್ವಿ. ಅದಾದ್ಮೇಲೆ ಪ್ರಸಾದವನ್ನ, ಭಗವಂತನ ಭೋಗ ಯಾಗ ಹೊರಗಡೆ ಬರುತ್ತೆ, ಅದು ಪ್ರಸಾದವಾಗಿ ಮಾರ್ಪಟ್ಟಾಗ ಅದನ್ನ ನಾವು ಸ್ವೀಕಾರ ಮಾಡಿ ಆನಂದಿಸಿದ್ವಿ. ಆನಂದ. ಪ್ರಕೃತಿಯಲ್ಲಿ ಭಗವಂತ ಎಲ್ಲ ಕೊಟ್ಟಿರೋದು ನಾವು ಆನಂದಿಸೋದಿಕ್ಕೆ ಅಲ್ವಾ? ಸೊ ಆದ್ರೆ ಹೆಂಗ ಆನಂದ ಪಡ್ಬೇಕು? ಭಗವಂತನಿಗೆ ಅರ್ಪಣೆ ಮಾಡಿ ಅದನ್ನ ಪ್ರಸಾದವನ್ನ ಮೂಲಕ ನಾವು ತಗೊಂಡು ನಾವು ಆವಾಗ ಆನಂದ ಪಡ್ಲಿಕ್ಕಾಗತ್ತೆ. ಆದ್ರೆ ಭಗವಂತನಿಗೆ ಅರ್ಪಣೆ ಮಾಡದೆ ನಾವೇ ಮಾತ್ರನೇ ಆನಂದಿಸ್ಬೇಕು ಅಂತ ಹೇಳಿದ್ರೆ ಆವಾಗ ಕಾಮ ಆಗೋಗ್ಬಿಡುತ್ತೆ. ಸೊ ಆತ್ಮೇಂದ್ರಿಯ ಪ್ರೀತಿ ವಾಂಚ
ತಾರೆ ಬಲಿ ಕಾಮ ಕೃಷ್ಣೇಂದ್ರಿಯ ಪ್ರೀತಿ ಇಚ್ಛ ಧರೆ ಪ್ರೇಮ ನಾಮ. ಸೊ ಭಗವಂತನಿಗೆ ಅರ್ಪಣೆ ಮಾಡಿ ತಗೊಂಡಾಗ ಧರೆ ಪ್ರೇಮ ನಾಮ, ಪ್ರೇಮದಿಂದ ನಾವು ಅದನ್ನ ನಾವು ಸ್ವೀಕಾರ ಮಾಡ್ತೀವಿ ಅಲ್ವಾ. ಸೊ ನಿನ್ನೆ ನಾವು ನೋಡಿದಂತ ಘಟನೆಗೂ ಈ ಪ್ರಕೃತಿಗೂ ಎಷ್ಟು ನಿಕಟವಾದಂತ ಸಂಬಂಧ ಇದೆ ಅಂತ ಹೇಳ್ಬಿಟ್ಟು ನಾನು ಇದನ್ನ ಅನ್ಕೊಳ್ತಾ ಇದ್ದೆ. ಸೊ ಮತ್ತೆ ನಾವ್ ಏನೇನು ಉಪಕರಣಗಳನ್ನ ನಾವು ಎಲ್ಲಿ ಫ್ಯಾಕ್ಟ್ರೀಸ್ ಇವಾಗ ನೋಡ್ತೀವಿ, ಎಷ್ಟೊಂದು ಫ್ಯಾಕ್ಟ್ರೀಸ್ ಬಂದ್ಬಿಟ್ಟಿದೆ ಅಲ್ಲ, ಎಲ್ಲಾ ರೀತಿಯ ಫ್ಯಾಕ್ಟ್ರೀಸ್, ಬ್ರಷ್ ಇಂದ ಫ್ಯಾಕ್ಟ್ರಿ ಅಲ್ವಾ, ಟೂತ್ ಪೇಸ್ಟ್ ಫ್ಯಾಕ್ಟ್ರಿ, ಮತ್ತೆ ಸ್ನೋ ಫ್ಯಾಕ್ಟ್ರಿ, ಎಲ್ಲ ಪ್ರತಿಯೊಂದು ಬಟ್ಟೆಗಳ ಫ್ಯಾಕ್ಟ್ರಿ, ಎಲ್ಲ ಫ್ಯಾಕ್ಟ್ರಿಗಳು ಸ್ಟಾರ್ಟ್ ಆಗೋಗ್ಬಿಡ್ತು. ಎಷ್ಟು ಹಂತದವರೆಗೆ ಏರ್ಬಿಟ್ಟಿದೆ ಅಂತ ಹೇಳಿದ್ರೆ, ನಾವು ಇವಾಗ ಪ್ರಕೃತಿಯಿಂದ ಏನು ತಗೊಂಡು ಉಪಯೋಗಿಸಲ್ಲ. ಮೊದ್ಲಾದ್ರೆ ಈ ಬೇವಿನ ಒಂದು ಕಡ್ಡಿಗಳನ್ನು ಉಪಯೋಗಿಸಿ ಹಲ್ಲುಜ್ಜುತ್ತಾ ಇದ್ವಿ, ಆದ್ರೆ ಇವಾಗ ಬ್ರಷ್ ಯೂಸ್ ಮಾಡ್ತೀವಿ ಅಲ್ವಾ. ಸೊ ಪ್ರಕೃತಿ ನಮ್ಗೆಲ್ಲ ಕೊಟ್ಟಿದೆ, ಆದ್ರೆ ಕೂಡ ನಾವು ಅದನ್ನ ಉಪಯೋಗಿಸೋದಿಲ್ಲ. ಸೊ ಪ್ರಭುಪಾದ್ರ ಒಂದು ಲೆಕ್ಚರ್ ಕೇಳ್ತಾ ಇದ್ದ, ಆ ಲೆಕ್ಚರ್ ಅಲ್ಲಿ ಪ್ರಭುಪಾದ್ರ ಹೇಳ್ತಾ ಇದ್ರು, ನಾನು ಚಿಕ್ಕ ಮಗು ಇರುವಾಗ ನನ್ಗೊಂದ್ಸಲ ಹಲ್ಲು ನೋವು ಬಂದಿತ್ತು. ಹಲ್ಲು ನೋವು ಬಂದಾಗ ನಾನು ಡೆಂಟಿಸ್ಟ್ ಹತ್ರ ಹೋಗಿದ್ದೆ. ಎಷ್ಟೇ ಡೆಂಟಿಸ್ಟ್ ಹತ್ರ ಹೋದ್ರು ಹಲ್ಲು ನೋವು ಕಡಿಮೆ ಆಗ್ಲಿಲ್ಲ. ಆದ್ರೆ ನನ್ಗೆ ತಿಳಿದವ್ರು ಯಾರೋ ಒಬ್ರು ನನಗೆ ಈ ಪ್ರಕೃತಿ ಸಹಜವಾದಂತ ಒಂದು ಮದ್ದುಗಳನ್ನ ಕೊಡ್ತಾರೆ, ಅಲ್ಲಿ ಕರ್ಕೊಂಡು ಹೋಗಿದ್ರು. ಸೊ ಅವ್ರು ಬಂದ್ಬಿಟ್ಟು ಹಲ್ಲನ್ನ ನೋಡಿ ಏನೋ ಒಂದು ಕಡ್ಡಿಯನ್ನ ಅಲ್ಲಿ ತಾಕ್ಸಿದ್ರು, ಆದ್ರೆ ಅದ್ರಲ್ಲಿ ಇದ್ದಂತ ಎಲ್ಲಾ ಕ್ರಿಮಿಕೀಟಗಳೆಲ್ಲ ಒಂದು ಕಡೆಗೆ ಬಂದ್ಬಿಡ್ತು, ಅದನ್ನ ಶುದ್ಧ ಮಾಡ್ಬಿಟ್ರು. ಅದ್ರ ಸ್ವಲ್ಪ ಇಚ್ಚಿಂಗ್ ಇತ್ತು, ಆಮೇಲೆ ಸರಿ ಹೋಗೋಯ್ತು. ಅವಾಗ ನಾನ್ ಅನ್ಕೊಳ್ತಾ ಇದ್ದೆ, ಅಂದ್ರೆ ಪ್ರಭುಪಾದ್ರು ಹೇಳ್ತಾ ಇದಾರೆ, ಸೊ ಪ್ರಕೃತಿಯಲ್ಲಿ ಪ್ರತಿಯೊಂದು ಇದೆ, ಮದ್ದು ಇದೆ, ಎಲ್ಲಾ ರೀತಿಯಾದಂತ ಸೌಲಭ್ಯಗಳಿದೆ. ಆದ್ರೆ ನಾವೇನ್ ಮಾಡ್ತೀವಿ, ಅದನ್ನ ಮರೆತು ಹೋಗಿ ಬಿಟ್ಬಿಟ್ಟು ನಾವೇನ್ ಹೇಳ್ಕೊಳ್ತೀವಿ, ಪ್ರಕೃತಿಯಿಂದ ಬಂದಂತ ವಸ್ತುಗಳನ್ನ ಕಾರ್ಖಾನೆಗಳನ್ನ ಉಪಯೋಗಿಸಿ ಅದನ್ನೇ ತಗೊಂಡ್ ಬಂದು ನಾವು ತುಂಬಾ ಬುದ್ಧಿವಂತರು, ನಾವು ಎಷ್ಟು ಚೆನ್ನಾಗಿ ಉಪಯೋಗಿಸ್ತಾ ಇದ್ದೀವಿ ಸೊ ಅಂತ ನಾವ್ ಹೇಳ್ತೀವಿ. ಆದ್ರೆ ಸೊ ನಾವ್ ಎಷ್ಟು ಬ್ರಷ್ ಯೂಸ್ ಮಾಡಿದ್ರೆ ಏನಾಗುತ್ತೆ, ಆಗಾಗ ಹಲ್ಲು ನೋವು, ಹುಳುಕಲ್ಲು ಅಲ್ವಾ, ಸೊ ಹುಳು ಬರೋದು, ಇವುಗಳೇ ಆಗ್ತಾ ಇದೆ ಹೊರತು ಅದರಿಂದ ನಾವು ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಆಗ್ತಲ್ಲ. ಮತ್ತೆ ನಾವು ಅದರ ಪರಿಹಾರಕ್ಕೆ ಎಲ್ಲಿ ಓಡ್ಬೇಕು, ವೈದ್ಯರ ಹತ್ರ ಓಡ್ಬೇಕಾಗತ್ತೆ. ಆದ್ರೆ ನಿಜವಾದ ವೈದ್ಯ ಯಾರು? ಪ್ರಕೃತಿನೇ ನಿಜವಾದ ವೈದ್ಯ. ಅದರಲ್ಲಿ ಎಲ್ಲಾ ರೀತಿಯಾದಂತ ಗಿಡಮೂಲಿಕೆಗಳಿದೆ, ಎಲ್ಲಾ ರೀತಿಯಾದಂತ ಔಷಧಿಗಳಿದೆ. ಸೊ ಇವೆಲ್ಲ ಕೂಡ ಏನ್ ಮಾಡುತ್ತೆ, ನಮಗೆ ಸಹಾಯ ಮಾಡುತ್ತೆ ಅಲ್ವಾ. ಸೊ ಆದ್ರೆ ಒಂದೇನಾಗಿರ್ಬೇಕು, ಯಾವಾಗ ಸಹಾಯ ಮಾಡುತ್ತೆ, ನಾವು ಭಗವಂತನ ಆಶ್ರಯ, ಭಗವಂತನ ಯಾವಾಗ್ಲೂ ಸ್ಮರಣೆ ಮಾಡ್ತಾ ಇದ್ರೆ. ಮೊನ್ನೆ ತಾನೇ ಮನೆಯಲ್ಲಿ ಹೇಳ್ತಾ ಇದ್ರು, ಯಾವ್ದೋ ಇರಾನ್ ಕಂಟ್ರೀಸ್, ನಂಗೆ ಅಷ್ಟು ಗೊತ್ತಿಲ್ಲ, ಅರಬ್ ಕಂಟ್ರೀಸ್ ಅಲ್ಲೆಲ್ಲೋ ಅಲ್ಲಿ ಮಳೆನೇ ಇರ್ಲಿಲ್ಲ. ಆದ್ರೆ ಏನು ನೈಸರ್ಗಿಕವಾದಂತ ಮಳೆ ಇಲ್ಲದೆ ಇರೋದ್ರಿಂದ ಅವ್ರು ಏನ್ ಮಾಡೋದ್ರಂತೆ, ಕೆಲವು ಕೆಮಿಕಲ್ಸ್ ನ ಯೂಸ್ ಮಾಡಿ ಮಳೆ ಬರೋ ತರ ಮಾಡಿದ್ರಂತೆ. ಎಷ್ಟು ಮಳೆ ಬಂದ್ಬಿಡ್ತು ಅಂತ ಹೇಳಿದ್ರೆ, ಆ ಮಳೆನ ತಡಿಲಿಕ್ಕೆ ಆಗ್ತಾ ಇಲ್ಲ. ಸೊ ಈ ಮಳೆನ ತಡಿಲಿಕ್ಕಾಗದೆ ಪೂರ್ತಿ ಪ್ರದೇಶವೆಲ್ಲ, ಆಕಾಶವೆಲ್ಲ ತುಂಬಾ ಹಸಿರಾಗೋಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ರು. ಮಳೆ ಎಷ್ಟಾಗೋಗ್ಬಿಟ್ಟಿದೆ ಅಂತ ಹೇಳಿದ್ರೆ ಅಲ್ಲಿ ಅದು ಒಂದು ದೊಡ್ಡ ಜಲಪಾತನೇ ಆಗೋಗ್ಬಿಟ್ಟಿದೆ. ಸೊ ಹೀಗಾಗಿ ನಾವು ಪ್ರಯತ್ನ ಪಟ್ಟಿರೋದೆಲ್ಲ ಸರ್ವನಾಶಕ್ಕೆ ಕಾರಣ ಆಗತ್ತೆ. ಆದ್ರೆ ಭಗವಂತ ಸುರಿಸೋ ಮಳೆ ಹೇಗಿರುತ್ತೆ, ಎಲ್ಲ ಜೀವರಾಶಿಗಳಿಗೆ ಜೀವವನ್ನ ಕೊಡುತ್ತೆ. ಸೊ ನಾವು ನಿನ್ನೆ ಮೊನ್ನೆಲ್ಲ ಕೀರ್ತನೆಗಳು ದೇವಸ್ಥಾನದಲ್ಲಿ ನಡೀತಾನೆ ಇದೆ, ಕೀರ್ತನೆಗಳಿಂದ ಏನಾಯ್ತು, ನಿನ್ನೆ ಮೊನ್ನೆಲ್ಲ ಚೆನ್ನಾಗಿ ಮಳೆ ಬಂತ, ನಿನ್ನೆ ಅಂತೂ ತುಂಬಾ ಚೆನ್ನಾಗಿ ಮಳೆ ಬಂತು. ಸೊ ಇಂಥ ಮಳೆ ಯಾರಿಗಾದ್ರೂ ಆಪತ್ತನ್ನುಂಟು ಮಾಡ್ತಾ ಇಲ್ಲ. ಸೊ ಎಲ್ಲರಿಗೂ ಕೂಡ ಖುಷಿನ ತಂತು, ಪ್ರಕೃತಿಯನ್ನ ತುಂಬಾ ಏನು ಶಾಂತವಾಗಿಡ್ತು, ಸ್ವಲ್ಪ ಕೂಲ್ ಮಾಡ್ತು ಅಲ್ವಾ. ಆದ್ರೆ ಪ್ರಕೃತಿ ವಿಕೋಪಕ್ಕೆ ಉಂಟಾದಾಗ ಏನಾಗತ್ತೆ, ನಾವು ಪ್ರಕೃತಿನ ಸರಿಯಾದ ರೀತಿಯಲ್ಲಿ ನಾವು ಅದನ್ನ ನೋಡ್ಕೊಂಡಿಲ್ಲ ಅಂತ ಹೇಳಿದ್ರೆ, ಅಥವಾ ಅದರ ನಾಶಕ್ಕೆ ನಾವೇನಾದ್ರೂ ಕೈ ಹಾಕಿದ್ರೆ ಪ್ರಕೃತಿ ನಮ್ಮನ್ನ ಬಿಡೋದೇ ಇಲ್ಲ. ಸೊ ಈ ಪ್ರಕೃತಿ ಎಲ್ಲಿಂದ ಬಂತು? ಪ್ರಕೃತಿ ಕೂಡ ಭಗವಂತನ ಸೃಷ್ಟಿನೇ. ಚರ ಅಚರ ಪ್ರತಿಯೊಂದು ಕೂಡ ಭಗವಂತನ ಒಂದು ದೇಹದಿಂದ, ಕಾರಣೋದಕ ಶಾಯಿ ವಿಷ್ಣುವಿನಿಂದ ಎಲ್ಲ ಭೂಮಂಡಲಗಳು ಹೊರಗಡೆ ಬರ್ತಾ ಇದೆ ಅಲ್ವಾ. ಸೊ ಈ ಎಲ್ಲಾ ಲೋಕಗಳಲ್ಲೂ ಭಗವಂತನೇ ಮತ್ತೆ ಹೋಗಿ ಸೇರ್ತಾನೆ, ಗರ್ಭೋದಕ ಶಾಯಿ ವಿಷ್ಣು ಆಗ್ತಾನೆ. ಸೊ ಅಲ್ಲಿಂದ ಅವನ ಒಂದು ನಾಭಿಯಿಂದ ಬ್ರಹ್ಮ ಉತ್ಪತ್ತಿ ಆಗ್ತಾನೆ. ಸೊ ಬ್ರಹ್ಮ ಮತ್ತೆ ಮರುಸೃಷ್ಟಿಯನ್ನ ಪ್ರಾರಂಭ ಮಾಡ್ತಾರೆ. ಆದ್ರೆ ಈ ಸೃಷ್ಟಿ ಎಲ್ಲ ಮಾಡದ್ಮೇಲೆ ಕೂಡ ಇದಕ್ಕೆ ಜೀವ ಬರ್ಬೇಕಲ್ಲ. ಸೊ ಜೀವ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಸೊ ಭಗವಂತ ಈಕ್ಷತಾಂ ಅಂದ್ರೆ ತನ್ನ ಕಣ್ಣಿನ ದೃಷ್ಟಿಯನ್ನ ಹಾರಿಸ್ತಾರೆ. ಸೊ ಯಾವಾಗ ಈ ಪ್ರಕೃತಿಯ ಮೇಲೆ ಭಗವಂತನ ದೃಷ್ಟಿ ಬೀಳುತ್ತೋ ಆವಾಗ ಮಾತ್ರನೇ ಸೊ ಇದು ಕೆಲಸ ಮಾಡುತ್ತೆ. ಸೊ ಪ್ರಕೃತಿಯಿಂದ ಈ ಎಲ್ಲ ಉತ್ಪಾದನೆಗಳು, ನದಿಗಳು ಹರಿಬೇಕು ಅಂತ ಹೇಳಿದ್ರು, ಕಾಡುಗಳಿಂದ ಸಸ್ಯಗಳು ಸಿಗಬೇಕು ಅಂತ ಹೇಳಿದ್ರು, ಗಿಡಮೂಲಿಕೆಗಳು ಬೆಳಿಬೇಕು ಅಂತ ಹೇಳಿದ್ರು, ಅಥವಾ ಮರಗಳು ಬೆಳಿಬೇಕು ಅಂತ ಹೇಳಿದ್ರು, ಏನ್ ಬೇಕು? ಭಗವಂತನ ಕರುಣ ಕೃಪಾ ಕಟಾಕ್ಷ ಬೇಕು ಅಲ್ವಾ. ಸೊ ನಾವ್ ಎಷ್ಟೇ ನೀರ್ ಹಾಕಿದ್ರು ಗಿಡಗಳನ್ನ ಬೆಳೆಸೋದು ಎಷ್ಟು ಕಷ್ಟ ಅಂತ ನಮಗ್ ಗೊತ್ತು. ಆದ್ರೆ ಭಗವಂತ ಸುರಿಸೋಂತ ಒಂದೇ ಒಂದು ಮಳೆಗೆ ಎಷ್ಟು ಚಿಗುರುಗಳು ಬಂದ್ಬಿಡುತ್ತಿರುತ್ತೆ, ಎಲ್ಲರಿಗೂ ಎಷ್ಟು ಸಂತೋಷ ಆಗತ್ತೆ.
ಮಣ್ಣಲ್ಲಿ ಕೂಡ ಒಂದು ಸುವಾಸನೆ ಇದೆ, ಆದ್ರೆ ಆ ಮಣ್ಣಿನ ಸುವಾಸನೆ ಯಾವಾಗ ಗೊತ್ತಾಗತ್ತೆ? ಮಳೆ ಬಂದಾಗ ಮಾತ್ರ ಗೊತ್ತಾಗತ್ತೆ ನಮ್ಗೆ. ಸೊ ಹೀಗೆ ಭಗವಂತ ಪ್ರತಿ ಒಂದರಲ್ಲೂ ಕೂಡ ತನ್ನ ಶಕ್ತಿನ ತೋರಿಸ್ತಾ ಇದ್ದಾರೆ. ಸೊ ಅದಕ್ಕೆ ಹೇಳ್ತಾರೆ ರಾಧಾ ಪೂರ್ಣ ಶಕ್ತಿ, ಕೃಷ್ಣ ಪೂರ್ಣ ಶಕ್ತಿಮಾನ್. ಎಲ್ಲರ ಸೃಷ್ಟಿ ಈ ಶಕ್ತಿಮಾನಿಂದಾನೇ ಸ್ಟಾರ್ಟ್ ಆಗ್ತಾ ಇದೆ ಅಲ್ವಾ? ಸೊ ಭಗವಂತನ ಒಂದು ಕೃಪೆ ಇಲ್ಲ ಅಂತ ಹೇಳಿದ್ರೆ ಕೂಡ ಯಾವುದು ವಿಚಾರ ಆಚಾರ ಯಾವುದಕ್ಕೂ ಕೂಡ ಬೆಲೆನೇ ಇಲ್ಲದ ಹಾಗೆ ಆಗುತ್ತೆ. ಸೊ ಭಗವಂತ ಇಲ್ಲಿ ಹೇಳ್ತಾರೆ, ಯಾವಾಗ ಪ್ರಕೃತಿಯ ಮೇಲೆ ನನ್ನ ದೃಷ್ಟಿ ಬೀಳುತ್ತೋ ಆವಾಗ ಇದೆಲ್ಲ ಉತ್ಪತ್ತಿ ಆಗತ್ತೆ ಅಂತ ಹೇಳ್ಬಿಟ್ಟು ಅಲ್ವಾ? ಸೊ ಪುರುಷನ ಒಂದು ಕರುಣೆ ಇಲ್ಲ ಅಂತ ಹೇಳಿದ್ರೆ ಪ್ರಕೃತಿ ಮಾತೆ, ಈ ಸ್ತ್ರೀಯಲ್ಲಿ ಕೂಡ ಯಾವ್ದು ಉತ್ಪತ್ತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಲ್ವಾ? ಸೊ ಭಗವಂತ ಪರಮ ಪುರುಷ. ಸೊ ನಾವು ಓದ್ತಾ ಇರಂತ ಪ್ರಭುಪಾದರ ಪುಸ್ತಕದಲ್ಲಿ ಎಲ್ಲಿ ನೋಡಿದ್ರು ಕೂಡ ಭಗವಂತನನ್ನ ಹೇಗೆ ಹೊಗಳ್ತಾ ಇದ್ದಾರೆ ಪ್ರಭುಪಾದರು? ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡೆಟ್ ಅಲ್ವಾ? ಸೊ ಸರ್ವೋತ್ತಮ ಪರಮ ಪುರುಷ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇಂಥ ಪರಮ ಪುರುಷನಿಂದ ಮಾತ್ರನೇ ಎಲ್ಲ ಸೃಷ್ಟಿ ಸ್ಥಿತಿ ಲಯಗಳು ಕಾರಣ ಆಗ್ತಾ ಇದೆ. ಸೊ ಇಲ್ಲ ಅಂತ ಹೇಳಿದ್ರೆ ಯಾರು ಮಾಡಕ್ ಸಾಧ್ಯ? ಯಾರ ಕೈಲೂ ಸಾಧ್ಯ ಇಲ್ಲ. ಅದಕ್ಕೆ ಬ್ರಹ್ಮ ಸಮಿತಿಯಲ್ಲೂ ಕೂಡ ಭಗವಂತನನ್ನ ಹೇಗೆ ಹೊಗಳ್ತಾರಲ್ವಾ? ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅಂತ ಹೇಳ್ತಾರೆ. ಆದಿಗೋವಿಂದ ಸರ್ವ ಕಾರಣಗಳಿಗೆ ಕಾರಣ ಭಗವಂತ ಅಂತ ಹೇಳ್ಬಿಟ್ಟು ಬ್ರಹ್ಮ ಕೂಡ ನಮ್ಗೆ ನಿರೂಪಿಸ್ಬಿಟ್ರು. ಹಾಗೆ ನಾವು ಭಗವಂತ ಪುರುಷ ಪರಮ ಪುರುಷ ಅಂತ ತಿಳ್ಕೊಂಡ್ವಲ್ವಾ? ಒಂದು ಚಿಕ್ಕ ಕತೆ ನೆನಪು ಬರ್ತಾ ಇದೆ. ಏನಂತ ಹೇಳಿದ್ರೆ, ಒಂದ್ಸಲ ವೃಂದಾವನದಲ್ಲಿ ಮೀರಾಬಾಯಿ ಜೀವ ಗೋಸ್ವಾಮಿಯನ್ನ ನೋಡ್ಲಿಕ್ಕೆ ಬಂದ್ರಂತೆ. ನಮ್ಗೆ ಎಲ್ಲರಿಗೂ ಗೊತ್ತು, ಯಾರು ಅಮರೇಂದ್ರ ಪ್ರಭು ಅವರ ಕ್ಲಾಸಸ್ ಕೇಳಿರ್ತೀರಾ, ಜೀವ ಗೋಸ್ವಾಮಿ ಬಗ್ಗೆ ಯಾವಾಗ್ಲೂ ಹೊಗಳ್ತಾನೆ ಇರ್ತಾರೆ. ಅವ್ರೆಂತ ಪಂಡಿತ, ಎಂತ ವಿದ್ವಾಂಸ, ಎಂತ ವ್ಯಾಕರಣಗಳನ್ನ ರಚಿಸುವವರು ಅಂತ ಹೇಳ್ಬಿಟ್ಟು ಯಾವಾಗ್ಲೂ ಹೊಗಳ್ತಾನೆ ಇರ್ತಾರೆ. ಇಂತ ಜೀವ ಗೋಸ್ವಾಮಿಯನ್ನ ನೋಡ್ಲಿಕ್ಕೆ ಮೀರಾಬಾಯಿ ಒಂದ್ಸಲ ಬಂದ್ರಂತೆ. ಸೊ ಅವಾಗ ಅವರೊಂದು ಪತ್ರ ಬರದಂತೆ ಜೀವ ಗೋಸ್ವಾಮಿಗೆ, ಜೀವ ಗೋಸ್ವಾಮಿ ಅವರೇ, ನಾವು ನಿಮ್ಮನ್ನ ಭೇಟಿ ಮಾಡ್ಲಿಕ್ಕೆ ಇಚ್ಛಿಸ್ತಾ ಇದ್ದೀನಿ, ದಯವಿಟ್ಟು ನನಗೆ ಸ್ವಲ್ಪ ಸಮಯ ಕೊಡಿ ಅಂತ ಹೇಳ್ಬಿಟ್ಟು ಹೇಳಿದ್ರಂತೆ. ಆವಾಗ ಯಾವಾಗ ಆ ಶಿಷ್ಯರ ಮೂಲಕ ಕಳಿಸ್ಕೊಡ್ತಾರೆ, ಆ ಶಿಷ್ಯ ತಗೊಂಡು ಹೋಗ್ಬಿಟ್ಟು ಜೀವ ಗೋಸ್ವಾಮಿಗೆ ಕೊಡ್ತಾರೆ. ಜೀವ ಗೋಸ್ವಾಮಿ ಹೇಳ್ತಾರೆ, ಅಯ್ಯಯ್ಯೋ ಮೀರಾಬಾಯಿ ಒಂದು ಹೆಣ್ಣು, ನಾನು ಒಂದು ಸನ್ಯಾಸಿ, ಸೊ ಹಾಗಾಗಿ ನಾನು ಮೀಟ್ ಮಾಡೋದಿಲ್ಲ. ಆಗ ಅವ್ರಿಗೆ ಬರೀರಿ, ನಾನು ಯಾವುದೇ ಸ್ತ್ರೀಯನ್ನ ಭೇಟಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ದಯವಿಟ್ಟು ಕ್ಷಮಿಸಿ ಅಂತ ಹೇಳಿ ಕಳಿಸಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಜೀವ ಗೋಸ್ವಾಮಿ ಅವರ ಈ ಒಂದು ಶಿಷ್ಯ ತಗೊಂಡೋಗಿ ಪತ್ರವನ್ನ ಮೀರಾಬಾಯಿಗೆ ಕೊಡ್ತಾರೆ. ಸೊ ನಿಮ್ಮ ಉತ್ತರಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆಗ ಮೀರಾಬಾಯಿ ಹೇಳ್ತಾರೆ, ಓಹೋ ನನಗ್ ಗೊತ್ತೇ ಇರ್ಲಿಲ್ಲ, ಇನ್ನೊಂದು ಪುರುಷ ವೃಂದಾವನದಲ್ಲಿ ಹುಟ್ಟಿದಾರಾ? ನಾನ್ ಅನ್ಕೊಂಡಿದ್ದೆ ಗೋಲಕ ವೃಂದಾವನದಲ್ಲಿ ಒಬ್ಬನೇ ಒಬ್ಬ ಪರಮ ಪುರುಷ ಇರೋದು ಅಂತ. ಅಂದ್ರೆ ಇನ್ನೊಂದು ಪುರುಷ ಹುಟ್ಟಿರೋದು ನನಗ್ ಗೊತ್ತೇ ಇಲ್ಲ, ಇರ್ಬೋದೇನೋ, ಈಗ ಹುಟ್ಟಿರ್ಬೋದೇನೋ ಅಂತ ಹೇಳಿ ಅವರು ನಗ್ತಾ ಮುಗುಳ್ನಗೆಯಿಂದ ಕಳಿಸ್ಕೊಟ್ಬಿಡ್ತಾರೆ. ಇದೇ ವಿಷಯವನ್ನ ಆ ಒಂದು ಶಿಷ್ಯ ಬಂದು ಜೀವ ಗೋಸ್ವಾಮಿಗೆ ಹೇಳ್ತಾರೆ. ಮೀರಾಬಾಯಿ ಹಿಂಗೆ ಹೇಳಿದ್ರು, ನಾನ್ ಅನ್ಕೊಂಡಿದ್ದೆ ಗೋಲಕವೃಂದನು ಒಬ್ಬನೇ ಪರಮ ಪುರುಷ ಇರುವಂತದ್ದು, ಪುರುಷ ಅವನೊಬ್ಬನೇ ಅಂತ, ಇನ್ನೊಂದು ಪುರುಷ ಹುಟ್ಟಿದಾನ, ನನಗೆ ಗೊತ್ತಿರ್ಲಿಲ್ಲ ಅಂತ ಅನ್ಕೊಂಡೆ ಅಂತ ಹೇಳಿದ್ರು ಅಂತ ಹೇಳ್ತಾರೆ. ಆಗ ಜೀವ ಗೋಸ್ವಾಮಿಗೆ ಎಷ್ಟು ಒಂದು ತಾನು ಅನ್ಕೊಂಡಂತ ಭಾವ ಮುರಿದು ಬೀಳುತ್ತೆ ಅಂತ ಹೇಳಿದ್ರೆ, ಅಯ್ಯೋ ಎಷ್ಟು ಜ್ಞಾನಿಯಾದಂತ ಮೀರಾಬಾಯಿನ ನೋಡೋದಕ್ಕೆ ನಾನು ಈ ರೀತಿ ಮಾತಾಡದ್ನ, ಆದ್ರೆ ಆಕೆಗಿರುವಂತ ಜ್ಞಾನದಲ್ಲಿ ನಾನು ಕಂಪೇರ್ ಮಾಡ್ಕೊಂಡ್ರೆ ಅಲ್ಪ ಜ್ಞಾನಿ ಅಂತ ಗೊತ್ತಾಯ್ತು ಅಂತ ಹೇಳಿ ತಕ್ಷಣಕ್ಕೆ ಆ ಪೇಪರ್ನಲ್ಲೇ ಬಿಸಾಕಿ ಓಡ್ತಾರೆ. ಎಲ್ಲಿಗೆ? ಮೀರಾಬಾಯಿನ ಮೀಟ್ ಮಾಡೋದಕ್ಕೆ. ಸೊ ಭಗವಂತ ಒಬ್ಬನೇ ಪರಮ ಪುರುಷ, ಮಿಕ್ಕಿದೆಲ್ಲ ಕೂಡ ಸ್ತ್ರೀ ಪ್ರಕೃತಿ ಅಷ್ಟೇ ಅಂತ ಹೇಳ್ಬಿಟ್ಟು ಮೀರಾಬಾಯಿಗೆ ಚೆನ್ನಾಗಿ ಗೊತ್ತಿತ್ತು. ಇಷ್ಟೊಂದು ಜ್ಞಾನಿಯಾದಂತ, ಇಷ್ಟೊಂದು ವಿದ್ವಾಂಸನಾದಂತ ಈ ಜೀವ ಗೋಸ್ವಾಮಿ ಓಡಿ ಹೋಗಿ ಮೀರಾಬಾಯಿ ಕುಟೀರಕ್ಕೆ ಹೋಗಿ ಅವರ ಪಾದಗಳಿಗೆ ಬಿದ್ದು ಹೇಳ್ತಾರೆ, ಅಮ್ಮ ನನ್ನ ಕ್ಷಮಿಸ್ಬಿಡಿ. ಸೊ ನಿಮ್ಮಲ್ಲಿರುವಂತ ಜ್ಞಾನವನ್ನ ನೋಡಿ ನಾನೇ ಕಂಗಾಲಾಗಿದ್ದೀನಿ. ಸೊ ನಾನ್ ತುಂಬಾ ದೊಡ್ಡ ಜ್ಞಾನಿ ಅನ್ಕೊಂಡಿದ್ದೆ. ಸೊ ಆದ್ರೆ ಈಗ ಗೊತ್ತಾಗ್ತಾ ಇದೆ ನಾನು ಎಂಥ ಜ್ಞಾನಿನೂ ಅಲ್ಲ ಅಂತ ಹೇಳ್ತಾರೆ. ಸೊ ಹೀಗೆ ವಿದ್ವಾಂಸರೆಲ್ಲ ಅನ್ಕೊಳ್ಳೋದು ಎಲ್ಲಾ ಸೃಷ್ಟಿ ಭಗವಂತನಿಂದ ಅಲ್ವಾ? ಸೊ ಭಗವಂತನ ಕೃಪಾ ಕಟಾಕ್ಷ ಇಲ್ಲ ಅಂತ ಹೇಳಿದ್ರೆ ಯಾವುದನ್ನು ಕೂಡ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಸೊ ಇದು ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಇದೊಂದು ಚಿಕ್ಕ ಕತೆ ನೆನಪು ಬಂತು ನನಗೆ. ಸೊ ಮುಂದೆ ಹೇಳ್ತಾ ಇದ್ದಾರೆ, ಭಗವಂತನ ಸೇವೆಗಾಗಿ ಭಗವಂತನ ಆಸ್ತಿಯನ್ನು ಉಪಯೋಗಿಸಿಕೊಳ್ಳಲು ಜೀವಿಗೆ ಅವಕಾಶ ಮಾಡಿಕೊಡಲಾಗಿದೆ. ಸೊ ಏನಕ್ಕೆ ಮಾಡಿಕೊಡ್ಲಾಗಿದೆ? ನಮ್ಗೆಲ್ಲರಿಗೂ ಕೂಡ ಈ ನದಿಗಳನ್ನ ಇರಂತಹ ನೀರನ್ನ ನಾವು ಉಪಯೋಗಿಸಬಹುದು, ಬೆಳಕನ್ನು ಉಪಯೋಗಿಸ್ಕೊಳ್ಬಹುದು, ನಾವು ಫಲಗಳನ್ನು ಉಪಯೋಗಿಸ್ಕೊಳ್ಬಹುದು, ಈ ಹಣ್ಣುಗಳಿಂದ ಮತ್ತೆ ತರಕಾರಿಗಳಿಂದ ಅಥವಾ ಹೂಗಳಿಂದ, ಇವುಗಳೆಲ್ಲವನ್ನ ನಾವು ತಗೊಂಡು ಭಗವಂತನಿಗೆ ಉಪಯೋಗಿಸ್ಬೇಕು ಸೇವೆನಲ್ಲಿ. ಸೊ
ಸೊ ನಿನ್ನೆ ನಾವು ನೋಡಿದ್ವಲ್ಲ ಹೇಗೆ ಇದನ್ನೆಲ್ಲ ಉಪಯೋಗಿಸಿದ್ರು ಅಂತ ಹೇಳ್ಬಿಟ್ಟು. ಹಾಗೆ ಈ ರೀತಿಯಲ್ಲಿ ಉಪಯೋಗಿಸಿ ಭಗವಂತನನ್ನ ಸಂತುಷ್ಟಿಗೊಳಿಸಿದರೆ ಮಾತ್ರ ನಾವು ಸಂತೋಷವಾಗಿರ್ಲಿಕ್ಕೆ ಸಾಧ್ಯ. ಹಾಗಾದ್ರೆ ಈ ಗುಟ್ಟನ್ನ ಯಾರು ತಿಳ್ಕೊಂಡಿದ್ರು? ಈ ಗುಟ್ಟನ್ನ ಯುಧಿಷ್ಠಿರ ಮಹಾರಾಜ ತಿಳ್ಕೊಂಡಿದ್ರು, ಪರೀಕ್ಷಿತ ಮಹಾರಾಜ ತಿಳ್ಕೊಂಡಿದ್ರು. ಅಲ್ವಾ? ಸೊ ಇಂತ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳೆಲ್ಲ ಏನ್ ಮಾಡ್ತಾ ಇದಾರೆ ಅಂತ ಎಲ್ಲರೂ ಗಮನಿಸ್ತಾರೆ ಅಲ್ವಾ? ಸೊ ಯದ್ಯದ ಆಚರಿತಿ ಶ್ರೇಷ್ಠ ತತ್ತ ದೇವತರೋ ಜನ, ಅವರನ್ನ ನೋಡಿ ಜನರೆಲ್ಲ, ಸಾಮಾನ್ಯ ಜನರೆಲ್ಲ ಅವರನ್ನ ಫಾಲೋ ಮಾಡ್ತಾರೆ. ಸೊ ಅದಕ್ಕೋಸ್ಕರನೇ ಈಗ ನಾವು ರಾಜಕಾರಣಿಗಳ ಬಗ್ಗೆ ನೋಡಿದ್ರೆ ಏನ್ ಮಾಡ್ತಾರೆ? ಸೊ ಒಂದು ಹೆಸರಿಗೋಸ್ಕರ, ಒಂದು ಒಂದು ಅವ್ರು ಫೇಮಸ್ ಆಗೋದಕ್ಕೋಸ್ಕರ ಒಂದು ಯಜ್ಞಗಳನ್ನ ಮಾಡ್ತಾರೆ. ಆದ್ರೆ ಯಜ್ಞ ಏನಕ್ ಮಾಡಿದ್ರು, ಹೇಗ್ ಮಾಡಿದ್ರು, ಅದರ ಫಲ ಏನು, ಈ ಭಗವಂತನನ್ನ ಸಂತುಷ್ಟಿಗೊಳಿಸಿದ್ರ ಇಲ್ವಾ, ಆ ಮಂತ್ರಗಳಿಂದ ಅದು ಫಲ ಕೊಡ್ತಾ ಇದೆಯಲ್ವಾ? ಯಾರಿಗೂ ಗೊತ್ತಿಲ್ಲ. ಮಾಡಿಸಿದ್ವಿ ಅಷ್ಟೇ ಎಲ್ಲರಿಗೂ ಗೊತ್ತಿರೋದು ಈಗ. ಸೊ ಈ ರೀತಿ ಮಾಡೋದ್ರಿಂದ ಸಿಕ್ಕಲ್ಲ. ಆದ್ರೆ ನಾವು ಭಗವಂತನ ನಾಮಸ್ಮರಣೆಯಿಂದ, ಸಂಕೀರ್ತನೆಗಳನ್ನ ಮಾಡೋದ್ರಿಂದ ಭಗವಂತನನ್ನ ತೃಪ್ತಿಗೊಳಿಸ್ಬಹುದು ಅಲ್ವಾ? ಸೊ ಈ ಕಲಿಕಾಲದಲ್ಲಿ ಎಂತ ಯಜ್ಞ ಮಾಡ್ಲಿಕ್ಕೆ ಸಾಧ್ಯ? ಬರೀ ನಾಮ ಯಜ್ಞ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಅದೊಂದೇ ಒಂದು ಮಾತ್ರನೇ ಪೂರ್ತಿಯಾದಂತ ಫಲವನ್ನು ಕೊಡ್ಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ನಾಮ ಸಂಕೀರ್ತನೆಗಳನ್ನ ಮಾಡ್ತಾ ಇದ್ರೆ ಭಗವಂತನನ್ನ ನಾವು ಒಲಿಸ್ಕೊಳ್ಬಹುದು, ಪ್ರಕೃತಿಯನ್ನ ಒಲಿಸ್ಕೊಳ್ಬಹುದು, ಬೇಕಾದಂತ ಎಲ್ಲಾ ಪ್ರಕೃತಿಯ ಸೌಲಭ್ಯಗಳನ್ನ ನಾವು ಉಪಯೋಗಿಸ್ಕೊಳ್ಬಹುದು. ಅದು ಭಗವಂತನ ಸೇವೆಯಲ್ಲಿ ಉಪಯೋಗಿಸ್ಕೊಳ್ಬಹುದು. ಅದಕ್ಕೋಸ್ಕರನೇ ಹೇಳ್ತಾ ಇದ್ದಾರೆ. ಸೊ ಎಲ್ಲ ಭಗವಂತನ ಸೇವೆಗಾಗಿ ಭಗವಂತನ ಆಸ್ತಿಯನ್ನ ಉಪಯೋಗಿಸಿಕೊಳ್ಳಲು ಜೀವಿಗೆ ಅವಕಾಶ ಮಾಡಿಕೊಡಲಾಗಿದೆ. ಸೊ ತಂದೆ ಮಾಡಿದಂತ ಆಸ್ತಿ ಯಾರು ಉಪಯೋಗಿಸ್ತಾರೆ? ಮಕ್ಕಳೇ ತಾನೇ ಉಪಯೋಗಿಸ್ತಾರೆ. ಸೊ ಮಕ್ಕಳು ತಂದೆ ಮಾಡಿದಂತ ಆಸ್ತಿನ ಉಪಯೋಗಿಸ್ಕೊಳ್ತಾರೆ, ಅದನ್ನ ವೃದ್ಧಿ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ ಅಲ್ವಾ? ಹಾಗೆ ನಾವೇನ್ ಮಾಡ್ತಾ ಇದೀವಿ? ಭಗವಂತನ ಸೃಷ್ಟಿಯಲ್ಲಿದ್ದಂತ ಎಲ್ಲಾ ಪ್ರಕೃತಿಯ ವಸ್ತುಗಳನ್ನು ಉಪಯೋಗಿಸ್ಕೊಳ್ತಾ ಇದೀವಿ. ಅದನ್ನ ನಾವು ಕಾರ್ಖಾನೆಗಳಲ್ಲೇ ಹಾಕಿ ಅದರಿಂದ ನಾವು ಬೇಕಾದಂತ ವಸ್ತುಗಳನ್ನ ತಯಾರಿ ಮಾಡ್ಕೊಂಡು ಅದನ್ನ ಉಪಯೋಗಿಸ್ಕೊಳ್ತಾ ಇದೀವಿ. ಆದ್ರೆ ಉಪಯೋಗಿಸ್ಕೊಳ್ಳುವಾಗ ಏನ್ ಅನ್ಕೊಂಡ್ಬಿಡ್ತೀವಿ? ಇದೊಂದು ತಪ್ಪು ಮಾಡ್ಬಿಡ್ತೀವಿ ನಾವು. ಒಬ್ಬ ಮಾನವ ಎಷ್ಟು ಬುದ್ಧಿವಂತ ನೋಡಿ, ಎಷ್ಟು